ಈಗ ಡಬ್ ಮಾಡೋದು ಒಂದು ಟ್ರೆಂಡ್ ಆಗ್ಬಿಟ್ಟಿದೆ. ಅವಾಗ ಮೂವಿ ಚೆನ್ನಾಗಿದ್ರೆ ಮಾತ್ರ ಡಬ್ ಮಾಡ್ತಿದ್ರು. ಈಗ ಪ್ರತಿ ಫಿಲಮು ಕೂಡ ಡಬ್ ಮಾಡ್ತಾರೆ. ಹಾಗೆ ಹೊಸದಾಗಿ ಕನ್ನಡಕ್ಕೆ ಡಬ್ ಆಗಿರುವಂತ ಫಿಲಮ್ಸ್ಗಳ ಬಗ್ಗೆ ನೋಡೋಣ. ಮೊದಲನೇದು ಗ್ಯಾಂಗ್ಸ್ ಆಫ್ ಗೋದಾವರಿ. ಇದು ತೆಲುಗು ಮೂವಿ. ಜಸ್ಟ್ 2 ವೀಕ್ಸ್ ಇಂದ ಅಷ್ಟೇ ರಿಲೀಸ್ ಆಗಿತ್ತು. ಇದೊಂದು ಆಕ್ಷನ್ ಮಾಸ್ ಓರಿಯೆಂಟೆಡ್ ಮೂವಿ. ಯಾರ್ಯಾರು ಆಕ್ಷನ್ ಮೂವೀಸ್ ನೋಡ್ತೀರಿ, ಮಾಸ್ ಮೂವೀಸ್ ನೋಡೋದಕ್ಕೆ ಇಷ್ಟಪಡ್ತೀರಿ, ಈ ಮೂವಿನ ನೋಡ್ಬೋದು. ನೆಟ್ಫ್ಲಿಕ್ಸ್ ಅಲ್ಲಿ ಅವೈಲೇಬಲ್ ಇದೆ. ಎರಡನೇದು ರತ್ನಂ. ಇದು ತಮಿಳ್ ಮೂವಿ. ವಿಶಾಲ್ ಅವರು ಆಕ್ಟ್ ಮಾಡಿರೋ ಮೂವಿ. ಈ ಮೂವಿ ಒಂದು ಆಕ್ಷನ್ ಸಸ್ಪೆನ್ಸ್ ಮೂವಿ. ಇದು ನೀವು ಆಕ್ಷನ್ ಮೂವೀಸ್ಗಳನ್ನ ಇಷ್ಟಪಡೋದಾದ್ರೆ ಈ ಮೂವಿನೂ ಕೂಡ ನೋಡ್ಬೋದು. ಬೋರ್ ಏನು ಅಂತ ಅನ್ಸಲ್ಲ. ಮೂರನೇದು ಬ್ಲ್ಯಾಕ್ ಔಟ್. ಹಿಂದಿ ಮೂವಿ. ಡೈರೆಕ್ಟ್ OTT ಅಲ್ಲಿ ರಿಲೀಸ್ ಮಾಡಿದ್ದು. ಇದೊಂದು ಕಾಮಿಡಿ ಥ್ರಿಲ್ಲರ್ ಮೂವಿ ಚೆನ್ನಾಗಿದೆ. ಒನ್ ಟೈಮ್ ಅಂತೂ ನೋಡ್ಬೋದು. ನಾಲ್ಕನೇದು ವರ್ಷಗಳಕ್ಕೂ ಶೇಷಂ ಅಂತ ಮಲಯಾಳಂ ಫಿಲಮ್. ಇದೊಂದು ಡ್ರಾಮಾ ಓರಿಯೆಂಟೆಡ್ ಫಿಲಮ್. ಇದು ಮಲಯಾಳಂ ಅಲ್ಲಿ ತುಂಬಾನೇ ಹೆಸರು ಮಾಡಿದಂತ ಫಿಲಮ್. ಈ ಫಿಲಮ್ ಎಲ್ಲೂ ಅಷ್ಟು ಬೋರ್ ಅಂತ ಅನ್ಸೋದೇ ಇಲ್ಲ. ಮೂವಿ ಆರಾಮಾಗಿ ನಾವು ನೋಡ್ಬೋದು. ಇದು ಐದನೇದು ಲವರ್ ಅಂತ ತಮಿಳ್ ಮೂವಿ. ಇದು ಡ್ರಾಮಾ ಮೂವಿ, ಸ್ವಲ್ಪ ಸ್ಲೋ ಪಾಯ್ಸನ್ ಟೈಪ್ ಮೂವಿ. ಈ ಮೂವಿ ಕೂಡ ತುಂಬಾನೇ ಚೆನ್ನಾಗಿದೆ. ಎಲ್ಲೂ ಬೋರ್ ಅಂತ ಅನ್ಸಲ್ಲ. ಒನ್ ಟೈಮ್ ನೋಡೋದಕ್ಕಂತೂ ಆರಾಮಾಗಿ ನೋಡ್ಬೋದು ಇದನ್ನ. ಇದಲ್ಲದೆ ಇನ್ನೂ ಒಂದಷ್ಟು ಮೂವಿಗಳಿದಾವೆ. ಅದು ನಾನು ರೆಕಮೆಂಡ್ ಮಾಡೋದೇ ಇಲ್ಲ. ಬಟ್ ನೀವು ನೋಡಬೇಕು ಅಂತಂದ್ರೆ ಫ್ಯಾಮಿಲಿ ಸ್ಟಾರ್, ಜವಾನ್, ಬಡೆ ಮಯ ಚೋಟೆ ಮಯ ಇವೆಲ್ಲ ಹೊಸದಾಗಿ ಡಬ್ ಆಗಿ ರಿಲೀಸ್ ಆಗಿವೆ. ನೋಡ್ಬೋದು ನೀವು.